ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ದಿವ್ಯಾ ಆಚಾರ್ಯ ನಾರಂಪಾಡಿ. ವೈದ್ಯೋ ನಾರಾಯಣ ಹರಿ ಅಂತಾರೆ. ಈ ಮಾತು ಇಲ್ಲಿ ಅಕ್ಷರಶಃ ಸತ್ಯ ಆಗ್ಬಿಟ್ಟಿದೆ. ನಡು ರಸ್ತೆಯಲ್ಲಿ ಭೀಕರ ಆಕ್ಸಿಡೆಂಟ್ ಆಗಿ ಜೀವನ್ಮರಣ ಹೋರಾಟ ನಡೆಸ್ತಾ ಇದ್ದ ವ್ಯಕ್ತಿಗೆ ದೇವರ ನಾಡು ಕೇರಳದಲ್ಲಿ ಡಾಕ್ಟರ್ಸ್ ರಸ್ತೆ ಅಂತಾನು ನೋಡದೆ ನಡು ರಸ್ತೆಯಲ್ಲೇ ಶಸ್ತ್ರಚಿಕಿತ್ಸೆ ನಡೆಸಿ ಯುವಕನ ಪ್ರಾಣ ಉಳಿಸಿ ದೇವರಾಗಿ ನಿಂತಿದ್ದಾರೆ. ಅಚ್ಚರಿ ಅಂದ್ರೆ ಡಾಕ್ಟರ್ಸ್ ಟ್ರೀಟ್ಮೆಂಟ್ ಮಾಡಿರೋದು ಜಸ್ಟ್ ಒಂದು ಬ್ಲೇಡ್ ಮತ್ತು ಸ್ಟ್ರಾ ಬಳಸಿ. ಅಂದಹಾಗೆ ಡಿಸೆಂಬರ್ 21ರ ಭಾನುವಾರ ರಾತ್ರಿ ಕೊಲ್ಲಂ ಮೂಲದ ಲಿನು ಎಂಬ ಯುವಕ ಕೊಚ್ಚಿಯ ಉದಯಂ ಪೆರೂರು ರಸ್ತೆ ಬಳಿ ಅಪಘಾತಕ್ಕೀಡಾಗಿದ್ದ. ಆ ಅಪಘಾತದಲ್ಲಿ ಯುವಕನ ಮುಖಕ್ಕೆ ತೀವ್ರ ಗಾಯಗಳಾಗಿತ್ತು. ಜೊತೆಗೆ ರಸ್ತೆಗೆ ಬಿದ್ದ ಫೋರ್ಸ್ಗೆ ರಕ್ತ ಹೆಪ್ಪುಗಟ್ಟಿ ಶ್ವಾಸಕೋಶದ ಮಾರ್ಗವೂ ಬಂದಾಗಿತ್ತು. ಇದರಿಂದ ಯುವಕ ಉಸಿರಾಡೋದಕ್ಕೂ ಆಗದೆ ಅಕ್ಷರಶಃ ಪರದಾಡಿದ. ಜೀವಕ್ಕೂ ಅಪಾಯ ಬಂದಿತು. ಆಗ ದೇವರಂತೆ ಬಂದಿದ್ದೇ ಈ ಮೂವರು ವೈದ್ಯರು. ಹೌದು, ಆ ಸಮಯದಲ್ಲಿ ಅದೇ ದಾರಿಯಾಗಿ ಬರ್ತಾ ಇದ್ದ ಮೂವರು ಯುವ ವೈದ್ಯರು ಆಧುನಿಕ ಸೌಲಭ್ಯಗಳಿಲ್ಲದೆ ಲಭ್ಯವಿದ್ದ ರೇಸರ್ ಬ್ಲೇಡ್ ಮತ್ತು ಪ್ಲಾಸ್ಟಿಕ್ ಸ್ಟ್ರಾವನ್ನೇ ಶಸ್ತ್ರಚಿಕಿತ್ಸಾ ಉಪಕರಣಗಳನ್ನಾಗಿ ಬಳಸಿಕೊಂಡು ಯುವಕನ ಜೀವ ಉಳಿಸಿದ್ದಾರೆ. ಕೇರಳದ ಕೊಟ್ಟಯಂ ಸರ್ಕಾರಿ ವೈದ್ಯಕೀಯ ಕಾಲೇಜಿನ ಕಾರ್ಡಿಯಾಕ್ ಸರ್ಜರಿ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಬಿ ಮನೂಪ್ ಮತ್ತು ಕೊಚ್ಚಿಯ ಇಂದಿರಾ ಗಾಂಧಿ ಸಹಕಾರಿ ಆಸ್ಪತ್ರೆಯ ವೈದ್ಯ ದಂಪತಿ ಡಾಕ್ಟರ್ ಥಾಮಸ್ ಪೀಟರ್ ಮತ್ತು ಡಾಕ್ಟರ್ ದಿದ್ಯಾ ಕೆ ಥಾಮಸ್ ಎಂಬುವರೇ ಯುವಕನ ಪ್ರಾಣ ಉಳಿಸಿ ಮಾನವೀಯತೆ ಮೆರೆದವರು. ಅಂದರೆ ಈ ಮೂವರು ವೈದ್ಯರು ಸ್ಥಳದಲ್ಲೇ ಬೈಕ್ ಸವಾರಣಿಗೆ ಸರ್ಜಿಕಲ್ ಕಿಯೋಥೈರಟೊಮಿ ಚಿಕಿತ್ಸೆ ಕೊಟ್ಟಿದ್ದಾರೆ. ಕಾರಣ, ಸವಾರ ಲಿನು ಎಂಬವರ ಸ್ಥಿತಿ ಕಂಡ ವೈದ್ಯರು ಆಸ್ಪತ್ರೆಗೆ ತಲುಪುವವರೆಗೂ ಕಾಯುವುದು ಅಪಾಯಕಾರಿ ಅಂತ ತಿಳಿದು ಸ್ಥಳದಲ್ಲೇ ಸರ್ಜಿಕಲ್ ಕಿಯೋಥೈರಟೊಮಿ ಮಾಡಲು ನಿರ್ಧರಿಸಿದ್ರು. ಅದರಂತೆ ಹತ್ತಿರದ ಅಂಗಡಿಯಿಂದ ರೇಸರ್ ಬ್ಲೇಡ್ ಮತ್ತು ಪ್ಲಾಸ್ಟಿಕ್ ಸ್ಟ್ರಾವನ್ನು ತರಿಸಿ ಸಾರ್ವಜನಿಕರು ಹಿಡಿದ ಮೊಬೈಲ್ ಟಾರ್ಚ್ ಬೆಳಕಿನಲ್ಲೇ ಗಂಟಲು ಭಾಗಕ್ಕೆ ಸಣ್ಣ ಶಸ್ತ್ರಚಿಕಿತ್ಸೆ ಮಾಡಿ ಉಸಿರಾಟಕ್ಕೆ ದಾರಿ ಮಾಡಿಕೊಟ್ಟಿದ್ದಾರೆ. ಬಳಿಕ ಗಾಯಾಳುವನ್ನ ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ರವಾನಿಸಿದ್ರು. ಈ ವೇಳೆ ಡಾಕ್ಟರ್ ಅನೂಪ್ ಅವರು ಆಂಬ್ಯುಲೆನ್ಸ್ನಲ್ಲೇ ರೋಗಿಯ ಜೊತೆ ತೆರಳಿ ನಿಗಾ ವಹಿಸಿ ಸವಾರನ ಜೀವ ಉಳಿಸಿದ್ದಾರೆ. ಸದ್ಯ ಮೂವರು ವೈದ್ಯರ ಈ ಸಾಹಸಕ್ಕೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗಿದೆ. ಇಲ್ಲಿ ಅಚ್ಚರಿ ಅಂದ್ರೆ ಜನರು ವಿಡಿಯೋ ಮಾಡುವುದರಲ್ಲಿ ನಿರತರಾಗದೆ ಸಾರ್ವಜನಿಕರು ಮತ್ತು ಪೊಲೀಸರು ವೈದ್ಯರಿಗೆ ಸಂಪೂರ್ಣ ಸಹಕಾರ ಕೊಟ್ಟಿದ್ದಾರೆ, ಮಾನವೀಯತೆ ಮೆರೆದಿದ್ದಾರೆ. ಇವರು ವೈದ್ಯಕೀಯ ಲೋಕಕ್ಕೆ ಮಾದರಿ ಅಂತ ಬಣ್ಣಿಸಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.